ಪೀಸ್ ಔಟ್, ಥ್ಯಾಂಕ್ ಯು. ಒನ್ ಡೇಲಾಗ್ ಹೇಳಕ್ ಇಷ್ಟಪಡ್ತೀನಿ, ಇದು ಬೈಕರ್ಸ್ಗೆ ತುಂಬಾ ರಿಲೇಟ್ ಆಗುತ್ತೆ. ಒಂದ್ ಪಕ್ಷ ನಾವು ಹುಡ್ಗಿನ್ ಬೇಕಾದ್ರೂ ಬಿಟ್ಬಿಡ್ತೀವಿ, ಆದ್ರೆ ಬೈಕ್ ನಾವು ಮಾತ್ರ ಯಾವತ್ತೂ ಬಿಡಲ್ಲ ಗುರು. ಸೊ ಬೇಸಿಕಲಿ ನಾವು ಬಂದಿದ್ದು ಈವೆಂಟ್ಗೆ ನಮ್ಮ ಮೂವಿ ಪ್ರಮೋಷನ್ಸ್ಗೆ ಆ್ಯಂಡ್ ಡೈರೆಕ್ಟರ್ ಹಿಮ್ಸೆಲ್ಫ್ ಇಸ್ ಅ ಬೈಕರ್. ಸೊ ಆ್ಯಂಡ್ ನಾವು ಮಾಡಿದ ಸಾಂಗು ಕೂಡ ಇಟ್ ವಾಸ್ ಸಮಥಿಂಗ್ ರಿಲೇಟೆಡ್ ಟು ಬೈಕ್ಸ್ ಓನ್ಲಿ. ಫಸ್ಟ್ ಎವರ್ ಕನ್ನಡ ಬೈಕರ್ ಫಿಲಮ್ ಬರ್ತಾರೆ. ಸೊ ಅದ್ರ ಪ್ರಮೋಷನ್ಸ್ಗೆ ಇದಕ್ಕಿಂತ ಒಳ್ಳೆ ಜಾಗ ನಮ್ಗೆ ಎಲ್ಲೂ ಸಿಗಲಿಲ್ಲ. ಸೊ ಮತ್ತೆ ಇಷ್ಟು ಕ್ರೌಡ್ ಯಾವಾಗ ನೋಡ್ತೀವಿ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ವೆಲ್ ಆರ್ಗನೈಸ್ಡ್, ತುಂಬ ಚೆನ್ನಾಗಿತ್ತು. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ಬೈಕ್ ರೈಡ್ ಮೂವಿ ಬರ್ತಾ ಇರೋದ್ರಿಂದ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಕಮ್ಮಿನೇ, ನೀವು ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಹೀರೋ. ಸೊ ದಟ್ಸ್ ವಾಂಟ್ ಐ ವಾಂಟ್ ಟು ಸೇ. ಹಾಯ್, ನಾನು ಸೂಫೈ ಅಂತ ನನ್ನ ಹೆಸರು. ಬ್ರೋ, ನಾನು ಆ್ಯಕ್ಚುಲಿ ನನ್ನ ಕಾಂಟ್ರಿಬ್ಯೂಷನ್ ಏನಂತ ಕೇಳಿದ್ರೆ, ಇವಾಗ ನಾನು ಸಾಂಗ್ ಮಾಡಿ, ನಾನು ರನ್ನ ಬ್ರೋ ಮತ್ತು ಇನ್ನೊಬ್ರು ಚಿರಾಯ್ ಬ್ರೋ ಅಂತಿದ್ದಾರೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವ್ರು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಇವಾಗ ಅಂದರೆ ನಾನು ಒಂದು ಪಾರ್ಟ್ ವರ್ಸ್ ಮಾಡಿದ್ದೀನಿ, ಅವರು ಒಂದು ಪಾರ್ಟ್ ವರ್ಸ್ ಮಾಡಿದ್ದಾನೆ. ನನ್ನ ಕಾಂಟ್ರಿಬ್ಯೂಷನ್ ಇದೆ. ನಾನು ಒಂದು ಟ್ರ್ಯಾಕ್ ಒಂದು ಫಿಲಮ್ಗೆ, ಒಂದು ಕನ್ನಡ ಬೈಕರ್ಸ್ ಫಿಲಮ್ಗೆ ನಾನು ಒಂದು ಟ್ರ್ಯಾಕ್ ಮಾಡಿದ್ದೇನೆ, ನನಗೊಂದು ಖುಷಿ ಇದೆ. ಆ್ಯಂಡ್ ದಿಸ್ ಇಸ್ ಯುವರ್ ಫಸ್ಟ್ ಕನ್ನಡ ಮೂವಿ? ಹಾಂ, ಇದು ನನ್ನ ಫಸ್ಟ್ ಕನ್ನಡ ಮೂವಿ, ಫಸ್ಟ್ ಸಾಂಗ್ ಕೊಡೋ ಫಿಲಮ್ಗೆ. ಬ್ರೋ, ನನ್ನ ಇಂಟ್ರೆಸ್ಟ್ ಬಂದುಬಿಟ್ಟು ಎಂಡ್ ಆಫ್ ದಿ ಡೇ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಆ್ಯಕ್ಚುಲಿ ವಿ ಆರ್ ದ ಆರ್ಟಿಸ್ಟ್. ಎಂಡ್ ಆಫ್ ದಿ ಡೇ ನಾವು ಸಾಂಗ್ ಮಾಡಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದೇ ನಮ್ಮ ಇಂಟ್ರೆಸ್ಟ್. ಬ್ರೋ, ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಸೂಫೈ ಅಫಿಷಿಯಲ್ ಅಂತ ಇದೆ. ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೀಸ್ ಔಟ್, ಥ್ಯಾಂಕ್ ಯು.